ಫ್ರೆಂಡ್ಸ್ ಎಲ್ಲರೂ ಕೂಡ ನಮಸ್ತೆ. ಈ ವರ್ಷ ಏನು 5ನೇ ತರಗತಿ ಓದ್ತಿರುವಂಥ ಮಕ್ಕಳಿಗೆ ನವೋದಯ ವಿದ್ಯಾಸಂಸ್ಥೆಯಿಂದ 2026-27ನೇ ಸಾಲಿನ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ, ಆಹ್ವಾನಿಸಲಾಗಿದೆ. ಏನು ಈ ವರ್ಷ 5ನೇ ತರಗತಿ ಓದ್ತಾ ಇದ್ದು ನೀವು ಮುಂದಿನ ವರ್ಷ 6ನೇ ತರಗತಿಗೆ ನವೋದಯ ವಿದ್ಯಾಸಂಸ್ಥೆಗೆ ಹೋಗ್ಬೇಕು ಅಂದ್ಕೊಂಡವರು ಆನ್ಲೈನ್ ಅರ್ಜಿಯನ್ನು ಹಾಕಿ ಎಕ್ಸಾಮ್ ಬರೆದು ಹೋಗ್ಬೇಕಾಗುತ್ತೆ. ಅದಕ್ಕೆ ಈಗ ಎಕ್ಸಾಮ್ ಬರಲಿಕ್ಕೆ ಆನ್ಲೈನ್ ಅರ್ಜಿಯನ್ನು ಓಪನ್ ಮಾಡಿದ್ದಾರೆ. ನೀವು ಈಗಲೇ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಅರ್ಜಿ ಸಲ್ಲಿಸ್ಲಿಕ್ಕೆ ನಿಮಗೆ 29 ಜುಲೈ 2025ರಂದು ನಿಮಗೆ ಕೊನೆಯ ದಿನಾಂಕ ಆಗಿರುತ್ತೆ. ಅಷ್ಟರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅದೇ ನೀವು ನಿಮ್ಮ ಮಗು 1/5/2014ರಿಂದ 31/7/2016 ಒಳಗಡೆ ಹುಟ್ಟಿರ್ಬೇಕಾಗುತ್ತೆ. ಹಾಗಾಗಿ ಅವರೇ ಒಂದು ಡೇಟನ್ನು ಮೆನ್ಷನ್ ಮಾಡಿದರೆ ಅಷ್ಟರೊಳಗಡೆ ನಿಮ್ಮ ಮಗು ಈ ಡೇಟ್ ಒಳಗಡೆ ನಿಮ್ಮ ಮಗು ಹುಟ್ಟಿದ್ರೆ ಜನನವಾಗಿದ್ದರೆ ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನೀವು ಚೆಕ್ ಮಾಡಿಕೊಂಡು ಈ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನೀವು ಈ ಒಂದು ಎಕ್ಸಾಮು ಥ್ರೂಔಟ್ ಇಂಡಿಯಾದಲ್ಲೇ ನಡೆಯುತ್ತೆ. ಎಲ್ಲ ಸ್ಟೇಟ್ಗಳಲ್ಲೂ ಕೂಡ ನಡೆಯುತ್ತೆ. ಎಲ್ಲ ಸ್ಟೇಟು ಅಂದರೆ ಆಯ್ಕೆ ಮಾಡ್ಬೇಕಾದ್ರೆ ಆಯಾ ಡಿಸ್ಟಿಕ್ ವೈಸ್ ಮೇಲೆ ಆಯ್ಕೆ ಮಾಡ್ತಾರೆ. ಹಾಗಾಗಿ ಏನು ಪ್ರಾಬ್ಲಮ್ ಇರಲ್ಲ. ಹೆಚ್ಚಿನದಾಗಿ ಇದಕ್ಕೆ ಕಾಂಪಿಟೇಟ್ ಮಾಡಿದಂಥ ವಿದ್ಯಾರ್ಥಿಗಳು ಹೆಚ್ಚು ಟ್ಯಾಲೆಂಟಾಗಿ ಬೆಳೀತಾರೆ. ಹಾಗಾಗಿ ನೀವು ಯಾವುದೇ ಒಂದು ಬಡತನ ಇರಬೇಕು, ನಿಮ್ಮ ಮಗು ಟ್ಯಾಲೆಂಟ್ ಇದ್ರೂ ಕೂಡ ಬಡತನ ಇದ್ರೂ ಕೂಡ ಈ ಒಂದು ಸಂಸ್ಥೆಯಲ್ಲಿ ನೀವು ಫ್ರೀ ಎಜುಕೇಷನ್ CBSE ಸಿಲೆಬಸ್ಸನ್ನು ಓದ್ಬೋದು. ಹಾಗಾಗಿ ನಿಮ್ಮ ಮಗು ಇದಕ್ಕೆ ವಂಚಿತವಾಗದಂಗೆ ನೀವು ಈ ಒಂದು ಎಕ್ಸಾಮನ್ನು ಬರ್ಸೋದು ಒಳ್ಳೆಯದು. ಈ ಎಕ್ಸಾಮಲ್ಲಿ ನೋಡೋದಾದರೆ 100 ಮಾರ್ಕ್ಸಿಗೆ ಎಕ್ಸಾಮ್ ಬರೆಸ್ತಾರೆ. ಮೆಂಟಲ್ ಅಬಿಲಿಟಿ ಅಂದರೆ ಕೆಲವೊಂದು ಚಿತ್ರಗಳನ್ನ ಕೊಡ್ತಾರೆ. ಅದು ಚಿತ್ರಗಳನ್ನ ಕೊಟ್ಟಾಗ 40 ಚಿತ್ರಗಳು ಇರುತ್ತೆ. ಒಂದೊಂದಕ್ಕೆ 5-5 ಚಿತ್ರ ಇರುತ್ತೆ. ಹಾಗಾಗಿ ಅದು ಒಂದು ಚಿತ್ರಕ್ಕೆ ನಿಮಗೆ 1.25 ಮಾರ್ಕ್ಸ್ ಕೊಡ್ತಾರೆ. ಅವರು 40 ಕ್ವಶನ್ ಕೊಟ್ಟು 50 ಮಾರ್ಕ್ಸ್ ಇರುತ್ತೆ. ಅದಕ್ಕೆ 1 ಅವರ್ ಇರುತ್ತೆ. ಅದೇ ಅರ್ಥಮೆಟಿಕ್ ಟೆಸ್ಟ್ ಅಂದರೆ ಮ್ಯಾಥಮೆಟಿಕ್ಸ್ ಇರುತ್ತೆ. 20 ಕ್ವಶನ್ ಇರುತ್ತೆ, 25 ಮಾರ್ಕ್ಸ್ ಕೊಡ್ತಾರೆ. ಒಂದು ಅರ್ಧ ಗಂಟೆ ಒಳಗೆ ಮುಗಿಸ್ಬೇಕಾಗುತ್ತೆ. ಟೋಟಲಿ ಎಲ್ಲ ಒಂದೇ ಪೇಪರಲ್ಲಿ ಇರುತ್ತೆ. ಟೋಟಲಿ 2 ಅವರ್ ಇರುತ್ತೆ. 2 ಅವರಲ್ಲಿ ಎಲ್ಲದನ್ನೂ ಕೂಡ ಕ್ಯಾಲ್ಕುಲೇಟ್ ಮಾಡಿ ನೀವು ಅದೇನು ಲೆಕ್ಕ ಬರೆಯೋದಲ್ಲ, ಕೈಯಲ್ಲಿ OMR ಸೀಟ್ ಇರುತ್ತೆ. ಆಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಅದರಲ್ಲಿ ಸುತ್ತಬೇಕಾಗುತ್ತೆ. ಆ ಮಗು ಸರಿಯಾದ ಆನ್ಸರನ್ನು ಸರಿಯಾದ ನಂಬರಿಗೆ ಸುತ್ತಬೇಕಾಗುತ್ತೆ. ಈ ರೀತಿಯಾಗಿ ಅದೇನಾದ್ರೂ ಮಗು ಡಿಸಬಿಲಿಟಿ ಇದ್ದರೆ ಅವ್ರಿಗೆ ಎಕ್ಸ್ಟ್ರಾ 40 ಮಿನಿಟ್ಸನ್ನು ಕೊಡ್ತಾರೆ. ಹಾಗಾಗಿ ನೆಕ್ಸ್ಟ್ ನಾವು ಈ ರೀತಿ ನಾನು OMR ಸೀಟ್ ತಿಳಿಸಿದ್ನಲ್ಲ, ಈ ರೀತಿ OMR ಸೀಟ್ ಇರುತ್ತೆ. ಅದರಲ್ಲಿ ಕರೆಕ್ಟಾದ ಆನ್ಸರನ್ನು ಇದ್ರ ಮೇಲೆ ರೌಂಡ್ ಸರ್ಕಲಲ್ಲಿ ನೀಟಾಗಿ ಸುತ್ತಬೇಕಾಗುತ್ತೆ. ಹಾಗೆ ನಾವು ನೋಡೋದಾದರೆ ಆ ಮಗು ಆ ಒಂದು ಸರ್ಕಲ್ನ ಸುತ್ತಬೇಕು ಅಂದರೆ ಬಾಲ್ ಪೆನ್ ಏನಿರುತ್ತೋ ಅದನ್ನು, ಜೆಲ್ ಪೆನ್ ಎಲ್ಲ ತಗೊಂಡೋಗಂಗಿರಲ್ಲ. ಇಂಕ್ ಪೆನ್ನು ಮತ್ತು ಜೆಲ್ ಪೆನ್ನ, ಬಾಲ್ ಪೆನ್ನ ತಗೊಂಡು ಬ್ಲಾಕ್ ಅಥವಾ ಬ್ಲೂ ಇಂಕಲ್ಲಿ ಏನು ಮೊದಲನೇದೊಂದು ಕ್ವಶನ್ನ ಏನು ಸ್ಟಾರ್ಟ್ ಮಾಡುತ್ತೋ ಆ ಒಂದು ಕಲರ್ನೇ ಕೊನೆಯವರೆಗೂ ಯೂಸ್ ಮಾಡಬೇಕಾಗುತ್ತೆ. 2 ಪೆನ್ ಹೇಳಿದ್ದಾರೆ ಅಂತೇಳಿ ಮಧ್ಯ ಬ್ಲಾಕು ಬ್ಲೂ ಯೂಸ್ ಮಾಡೋಂಗಿರಲ್ಲ. ಹಾಗಾಗಿ ಅದು ರಿಜೆಕ್ಟ್ ಆಗುತ್ತೆ. ಆ ಮಗುಗೆ ನೀವು ಸರಿಯಾದ ಮಾರ್ಗದರ್ಶನವನ್ನು ಕೊಡಬೇಕಾಗುತ್ತೆ. ಅವರು ಹೇಳಿದ್ದಾರೆ ಯಾವ ರೀತಿ, ಈ ರೀತಿ ಇಲ್ಲೊಂದು 35ನೇ ನಂಬರ್ ಅಂತ ಸುಮ್ಮನೆ ಹಾಕಿ ಅವರು ಟ್ರಯಲಲ್ಲಿ ತೋರಿಸಿದ್ದೀನಿ ನಾನು ನಿಮಗೆ. ಈ ರೀತಿ ಸರ್ಕಲ್ ಇರುತ್ತೆ, ABCD ಅಂತೇಳಿ 4 ಆಪ್ಷನ್ನು ಕೂಡ ಕ್ವಶನಲ್ಲಿ ಇರುತ್ತೆ. ಆ ಸರಿಯಾದ ಆನ್ಸರ್ A ಇರುತ್ತೋ, B ಇರುತ್ತೋ, C ಇರುತ್ತೋ, D ಇರುತ್ತೋ ಗೊತ್ತಿಲ್ಲ. ಅದನ್ನು ನೀವು ಮಗು ಒಂದು ಟ್ಯಾಲೆಂಟಲ್ಲಿ ಮಗು ಎಲ್ಲ ಕಲ್ತಿದ್ರೆ ಆ ಮಗುಗೆ ಗೊತ್ತಿರುತ್ತೆ ಯಾವ ಕ್ವಶನ್ಗೆ ಯಾವ ಆನ್ಸರ್ ಅಂತ. ಅದಕ್ಕೆ ನೀವು ಈ ರೀತಿಯಾಗಿ ಕಂಪ್ಲೀಟ್ ಸರ್ಕಲ್ನ ಸುತ್ತಬೇಕಾಗುತ್ತೆ. ನಾನು ಹೇಳೋದೇನೆಂದರೆ ಪೋಷಕರಿಗೆ ನಾನು ತೋರಿಸಿರೋಂಥ ಒಂದು OMR ಸೀಟ್ನ ನೀವು ಆನ್ಲೈನ್ ಸೆಂಟರ್ಗಳಲ್ಲಿ ಡೌನ್ಲೋಡ್ ಮಾಡಿಸ್ಕೊಂಡು ನೀವು ಮಗುಗೆ ಅಭ್ಯಾಸವನ್ನು ಮಾಡಿಸ್ಬೇಕಾಗುತ್ತೆ. ಅಭ್ಯಾಸ ಮಾಡಿಸಿದ್ರೆ ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ಆ ಮಗು ಫುಲ್ ಸುತ್ತಲಿಲ್ಲ ಅಂದರೂ ಕೂಡ ಅದು ಆ ಮಾರ್ಕನ್ನು ಅದು ಆಯ್ಕೆ ಮಾಡಲ್ಲ. ಯಾಕೆಂದರೆ ಅದು ಯಾವುದೋ ಒಂದು ವ್ಯಕ್ತಿ ಅದನ್ನು ಮಾರ್ಕ್ಸ್ ಕಾರ್ಡ್ OMR ಸೀಟ್ನ ಅವರು ವ್ಯಾಲ್ಯೂಯೇಷನ್ ಮಾಡಲ್ಲ. ಒಂದು ಮಿಷಿನ್ ಇರುತ್ತೆ, ಅದು OMR ಸೀಟ್ದು. ಅದರಲ್ಲಿ ಆ ಮಿಷಿನ್ ಒಳಗಡೆ ಹಾಕ್ಬಿಟ್ಟು ಆ ಮಿಷಿನ್ನು ಕರೆಕ್ಟ್ ಇರೋದನ್ನ ಮಾತ್ರ ಅವ್ರು ಏನು ಮಗು ಸರ್ಕಲ್ ಕರೆಕ್ಟ್ ನೀಟಾಗಿ ಅವ್ರು ಹೇಳಿರೋ ಪ್ರಕಾರ ಯಾವುದನ್ನು ಸುತ್ತಿರುತ್ತೆ ಅದನ್ನು ಕೌಂಟ್ ಮಾಡುತ್ತೆ, ಇಲ್ಲ ಅಂದರೆ ಇಲ್ಲ. ಆಮೇಲೆ ಮಿಸ್ ಆಗಿ ಒಂದನೇಕ್ಕೆ ಸುತ್ತಿ ಮತ್ತೆ ಎರಡನೇದಕ್ಕೆ ಮತ್ತೊಂದು ಯಾವುದೋ ಆನ್ಸರ್ನ ಸುತ್ತಿದ್ರು ಕೂಡ ಆ ಮಗುಗೆ ಆ ಒಂದು ಆನ್ಸರ್ನ ಕೊಡಲ್ಲ ಅವರು. ಹಾಗಾಗಿ ಈ ರೀತಿ ಎಲ್ಲ ಇರುತ್ತೆ. ಮುಂಚೆ ಎಲ್ಲ ಯಾವುದೇ ಮಗುವಿನ ಎಷ್ಟು ಮಾರ್ಕ್ಸ್ ತೆಗೀತು ಏನು ಇದಿರಲ್ಲ. ಈ ಸತಿಯಿಂದ ಕೊಡ್ತಾರೆ ಅಂತ ಏನಾದರೂ ಇದೆ. ಹಂಗಾಗಿ ಈ ರೀತಿ ಎಲ್ಲ ನೀವು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮಗು
ಆಯ್ಕೆ ಆದರೂ ಆಗ್ಬೋದು. ಹಾಗಾಗಿ ಆ ಅವಕಾಶವನ್ನು ತಪ್ಪಿಸ್ಕೊಳ್ಬೇಡಿ. ನೀವು OMR ಸೀಟ್ನ ತಗೊಂಡು ಮನೆಯಲ್ಲೇ ಕೂತ್ಕೊಂಡು ಅಭ್ಯಾಸ ಮಾಡಿಸೋದು ತುಂಬ ಒಳ್ಳೆಯದು. ಹಾಗಾಗಿ ನೆಕ್ಸ್ಟ್ ನೋಡೋದಾದರೆ ನಾವು ಬೇಕಾಗೋ ದಾಖಲೆಗಳೇನು, ನಿಮಗೆ ಮಗುವಿನ ಒಂದು ಫೋಟೋ ಬೇಕಾಗುತ್ತೆ. ಮಗುವಿನ ಸಿಗ್ನೇಚರ್ ವೈಟ್ ಪೇಪರ್ ಮೇಲೆ ಸಿಗ್ನೇಚರ್ ಮಾಡಿಸಿ ಅವರು ಆನ್ಲೈನ್ ಸೆಂಟ್ರಿಗೆ ಕೊಟ್ಟರೆ ಅವರು ಅಪ್ಲೋಡ್ ಮಾಡ್ತಾರೆ. ಹಾಗೆ ಪೇರೆಂಟ್ಸ್ದೊಂದು ಸಿಗ್ನೇಚರ್ ಅದು ಕೂಡ ವೈಟ್ ಪೇಪರ್ ಮೇಲೆ ಬೇಕಾಗುತ್ತೆ. ಮಗುವಿನ ಆಧಾರ್ ಕಾರ್ಡ್ಗಿರುವಂಥ ಮೊಬೈಲು ಕೂಡ ಇಲ್ಲಿ ಬೇಕಾಗುತ್ತೆ. ಏನಾದರೂ ನೀವು ಅದು ಮಿಸ್ ಆಗಿದ್ರೆ ಈಗಲೇ ಅದನ್ನು ಕಾಂಟ್ಯಾಕ್ಟ್ ಮಾಡಿಸ್ಕೊಳ್ಳಿ, ಆಧಾರಿಗೆ ಲಿಂಕ್ ಮಾಡಿಸ್ಕೊಳ್ಳಿ, ಒಳ್ಳೆಯದು. ಮತ್ತು ಏನಾದರೂ ಇದಿಲ್ಲ ಅಂದರೂ ಕೂಡ ಅದನ್ನು ನೀವು ಆಕ್ಟಿವಲ್ಲಿ ಇಟ್ಕೋಬೇಕಾಗುತ್ತೆ ಆಧಾರಲ್ಲಿರೋ ಮೊಬೈಲಿಗೆ. ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ವಾಸಸ್ಥಳ ದೃಢೀಕರಣ ಯಾರ್ದು ಅಂದರೆ ಮಗುವಿನ ತಂದೆಯದು ಬೇಕಾಗುತ್ತೆ, ವಾಸಸ್ಥಳ ದೃಢೀಕರಣ. ಮತ್ತು ಆಫರ್ ID ಮತ್ತು ಪೆನ್ ಸಂಖ್ಯೆ ಅಂತ ಈ ವರ್ಷದಿಂದ ಕೇಳ್ತಾ ಇದ್ದಾರೆ. ಯಾಕೆಂದರೆ ಈ ವರ್ಷದಿಂದ ಪ್ರತಿ ಶಾಲೆಯಲ್ಲಿ ಮಗುವಿನ ಆಫರ್ IDಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಆ ಮಗುವಿನ ಎಲ್ಲ ಡೀಟೇಲ್ಸ್ ಕೂಡ ಆ ಒಂದು ID ಮುಖಾಂತರ ಗೊತ್ತಾಗುತ್ತೆ. ಹಾಗಾಗಿ ಅವರು ಆಫರ್ ID ಮತ್ತು ಪೆನ್ ಸಂಖ್ಯೆಯನ್ನು ಶಾಲಾ ವತಿಯಿಂದ ಒಂದು ಫಾರಮ್ ಇರುತ್ತೆ ಈ ಒಂದು ವೆಬ್ಸೈಟ್ ಮುಖಾಂತರ. ಹಾಗಾಗಿ ಅಲ್ಲಿಂದ ಅವರು ನಂಬರ್ನ ಬರ್ಕೊಡ್ತಾರೆ, ನೀವು ಅದನ್ನು ಬರ್ಸ್ಕೊಂಬರ್ಬೇಕಾಗುತ್ತೆ. ಅದಾದಮೇಲೆ ಮಗುವಿನ ಮಗುವಿನ ಆಧಾರ್ ಕಾರ್ಡ್ ಯಾವ ಜಿಲ್ಲೆಯಲ್ಲಿರುತ್ತೋ ಅದೇ ಜಿಲ್ಲೆಯಲ್ಲಿ ಮಗು ಓದ್ತಾ ಇರಬೇಕು. ಮಗು ಬೇರೆ ಜಿಲ್ಲೆಯಲ್ಲಿ ಓದ್ತಾ ಇದ್ದು ಆಧಾರ್ ಕಾರ್ಡ್ ಬೇರೆ ಜಿಲ್ಲೆಯಲ್ಲಿದ್ದರೆ ಈ ಒಂದನ್ನ ಆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರಲ್ಲ. ಹೀಗಾಗಿ ಎಲ್ಲವನ್ನೂ ಕೂಡ ನೀವು ಸರಿಯಾದ ವ್ಯವಸ್ಥಿತವಾಗಿ ರೆಡಿ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಅಂತ ನಾನು ನಿಮಗೆ ಕೇಳ್ಕೊಡ್ತೀನಿ. ಯಾಕೆಂದರೆ ಎಷ್ಟೋ ಮಗುಗಳಿಗೆ ತುಂಬ ಟ್ಯಾಲೆಂಟ್ ಇರುತ್ತೆ, ಬಡತನ ಇರುತ್ತೆ. ಅಂಥ ಮಕ್ಕಳಿಗೆ ಈ ಯಾವುದೇ ಒಂದು ಬಡತನ ಅಂತ ಏನಿಲ್ಲ, ಎಲ್ಲರೂ ಕೂಡ ಈ ಒಂದು ಅವಕಾಶವನ್ನು ಪಡೆದುಕೊಳ್ಬೋದು. ಏಕೆಂದರೆ ಸೆಂಟ್ರಲ್ ಸಿಲೆಬಸ್ ಇರುತ್ತೆ, ಫ್ರೀ ಎಜುಕೇಷನ್ ಇರುತ್ತೆ, ಯಾವುದೇ ಒಂದು ದುಡ್ಡಿಲ್ಲದೆ ಅಂತ ಓದುವಂಥ ಒಂದು ವ್ಯವಸ್ಥೆ ಇರುತ್ತೆ. ಥ್ರೂಔಟ್ ಇಂಡಿಯಾದಲ್ಲೇ ಇದನ್ನು ಮಾಡಿದ್ದಾರೆ ವ್ಯವಸ್ಥೆಯನ್ನು. ಹಾಗಾಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸಿ. ನಿಮ್ಮ ಮಗು 5ನೇ ಕ್ಲಾಸ್ ಇದ್ದರೆ ಖಂಡಿತ ಅವಕಾಶ ಸಿಗ್ಬೋದು. ಹೀಗಾಗಿ ಈ ರೀತಿಯಾಗಿ ನಾವು ಎಲ್ಲವನ್ನು ಕೂಡ ನಾನು ತಿಳಿಸಿದ್ದೀನಿ. ನಾನು ನೆಕ್ಸ್ಟ್ ನಿಮಗೆ ವೆಬ್ಸೈಟಲ್ಲಿ ಹೇಗೆ ನೋಡೋದು ಅಂತ ತಿಳಿಸ್ತಾ ಇದ್ದೀನಿ. ಹಾಗೆ ನೀವೇನಾದರೂ ನಮ್ಮ SV ಸೇವಾಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾವಿವಾಗ ಗೂಗಲಲ್ಲಿ ವೆಬ್ಸೈಟ್ ಮುಖಾಂತರ ಹೇಗೆ ನೋಡೋದು, ಇದು ಯಾವ್ಯಾವ ರೀತಿ ಇರುತ್ತೆ, ನೀವು ಕೂಡ ಚೆಕ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿವಾಗ ನಿಮಗೆ ವೆಬ್ಸೈಟನ್ನೇ ಓಪನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಇವಾಗ ಇಲ್ಲಿ JNV ಅಂತ ಟೈಪ್ ಮಾಡಿದರೆ ಸಾಕು, ಆ ಒಂದು ನವೋದಯ ವಿದ್ಯಾಸಂಸ್ಥೆ ಒಂದು ವೆಬ್ಸೈಟ್ ಲಿಂಕು ಮೊದಲನೇದಾಗಿ ಓಪನ್ ಆಗುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಾಂದರೆ ನಿಮಗೆ ವೆಬ್ಸೈಟ್ ಲಿಂಕ್ ಗೊತ್ತಾಗಲಿಲ್ಲ ಅಂದರೆ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಾನು ನಿಮಗೆ ವೆಬ್ಸೈಟ್ ಲಿಂಕನ್ನು ಕೂಡ ಓಪನ್ ಮಾಡಿ ನಿಮಗೆ ಏನು ಆನ್ಲೈನ್ ಅರ್ಜಿ ಕರೆದಿರೋವಂಥ ಒಂದು ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವಿವಾಗ JNV ಅಂತ ಓಪನ್ ಮಾಡಿ ನಾನಿವಾಗ ಆ ಒಂದು ಮೊದಲನೇ ವೆಬ್ಸೈಟ್ ಲಿಂಕನ್ನು ಕ್ಲಿಕ್ ಮಾಡಿದ್ದೀನಿ. ನಮಗೆ ಈ ರೀತಿಯಾಗಿ ಫಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ಲಿಂಕ್ಗಳು ಕೆಲವೊಂದು ಯಾವಾಗಲೂ ಕೂಡ ಯಾವುದೇ ಒಂದು JNV ಸಂಸ್ಥೆಯಿಂದ ಒಂದು ಓಪನ್ ಮಾಡಿದರೆ ಈ ರೀತಿಯಾಗಿ ಕರೆದಿರೋಂಥ ಯಾವುದೇ ಒಂದು ಆನ್ಲೈನ್ ಲಿಂಕ್ ಇರಲಿ ಅಲ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ. ನೀವು ಅದರಲ್ಲಿ ಯಾವುದನ್ನು ಓಪನ್ ಇರುತ್ತೋ ಅದನ್ನು ನಮಗೆ ಇಲ್ಲಿದೆ ಕ್ಲಿಕ್ ಹಿಯರ್ ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕ್ಲಾಸ್ 6th JNVST 2026 ಯು ಮೇ ಅಪ್ಲೈ ಇಯರ್ ಅಂತ ಕೊಟ್ಟಿರ್ತಾನೆ. ನಾವಿಲ್ಲಿ ಬೇರೆ ಬೇರೆ ಲಿಂಕ್ಗಳ್ನ ಕೊಟ್ಟಿರ್ತಾನೆ, ಅದರಲ್ಲಿ ನಾವು ನೋಡಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಆ ವೆಬ್ಸೈಟು ಮೇಯ್ನ್ ವೆಬ್ಸೈಟು ಇಲ್ಲಿ ನಾವೇನಾದರೂ ಮೇಯ್ನ್ ವೆಬ್ಸೈಟ್ಗೆ ಹೋಮ್ ಪೇಜ್ನ ಓಪನ್ ಮಾಡಬೇಕು ಅಂದರೆ JNVದು ಈಗ ಸದ್ಯಕ್ಕೆ ಏನಾದರೂ ಮೇಂಟೆನೆನ್ಸ್ಗೋಸ್ಕರ ಅವರು ತೆಗ್ದಿದ್ದಾರೆ. ಇಲ್ಲಿ ಕೊಟ್ಟಿದ್ದಾನೆ ಐ ವಿಲ್ ಬ್ಯಾಕ್ ಟು ಸೂನ್ ಅಂತೇಳಿ. ಅದ್ರ ಓಪನ್ ಆದಾಗ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಾವು ಕೆಳಗಡೆ ಒಂದು 6th ಕ್ಲಾಸಲ್ಲಿ ಏನು ನವೋದಯ 6th ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾನಲ್ಲ ಅದರ ಲಿಂಕು ಕೆಳಗಡೆ ಲಾಸ್ಟ್ ಒನ್ನಲ್ಲಿದೆ, ಚೆಕ್ ಮಾಡ್ಕೊಳ್ಳಿ ನೀವು ಈ ವೆಬ್ಸೈಟ್ ಮುಖಾಂತರ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲೇ ತೋರಿಸಿದ್ದಾನೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಕ್ಲಾಸ್ 6th ಅಂತೇಳಿ 2026 to 27. ನಾವು ಯಾಕೆಂದರೆ 26 to 27 ಅಂದರೆ ಆ ಮಗು ನೆಕ್ಸ್ಟ್ ವರ್ಷಕ್ಕೆ ಅಡ್ಮಿಷನ್ ಆಗೋದು 6th. ಈ ವರ್ಷ 5th ಓದುವಂಥ ಮಗು ಈ ಒಂದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಆ ಒಂದು ಅಪ್ಲಿಕೇಶನ್ ಫಾರಮ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಹೋಗಿ ನೀವು ಆ ಒಂದು ಮುಖ್ಯ ಶಿಕ್ಷಕರ ಹತ್ರ ಫಿಲ್ ಮಾಡಿಸ್ಕೊಂಬರ್ಬೇಕಾಗುತ್ತೆ.
ಅದರಲ್ಲಿ ಮೂರನೇ ತರಗತಿ, 4ನೇ ತರಗತಿ ಮತ್ತು ಈಗ ಓದ್ತಿರುವಂಥ 5ನೇ ತರಗತಿಯ ಬಗ್ಗೆ ನೀವು ಒಂದು ಫಿಲ್ಲನ್ನು ಮಾಡಿಸ್ಕೊಂಬಂದು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಅವರು ಎಲ್ಲ ಡೀಟೇಲ್ಸ್ನು ಕೂಡ ಇಲ್ಲಿ ಈ ಕಡೆ ಸೈಡಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತೇಳಿ ಕೊಟ್ಟಿದ್ದಾನೆ. ಅದ್ರ ಮೇಲೆ ನೀವೆಲ್ಲ ಇಲ್ಲಿ ಓದ್ಕೋಬೋದು. ಯಾವ್ಯಾವ ರೀತಿ ಒಂದು ಫೋಟೋ ಯಾವ ಸೈಜಲ್ಲಿ ಇರಬೇಕು, ಪೇರೆಂಟ್ಸ್ ಸಿಗ್ನೇಚರ್ ಯಾವ ಸೈಜಲ್ಲಿ ಇರಬೇಕು, ಕ್ಯಾಂಡಿಡೇಟ್ ಸಿಗ್ನೇಚರ್ ಯಾವ ಸೈಜಲ್ಲಿ ಇರಬೇಕು, ಕೆಲವೊಂದು ಸರ್ಟಿಫಿಕೇಟ್ಗಳನ್ನು ನೀವು SC ST OBC ಈ ಥರದ ಸರ್ಟಿಫಿಕೇಟ್ಗಳು ಅಪ್ಲೋಡ್ ಮಾಡೋದಾದರೆ ಯಾವ KB ಎಷ್ಟು KB ಒಳಗಡೆ ಇರಬೇಕು ಅನ್ನೋ ಎಲ್ಲ ಡೀಟೇಲ್ಸ್ನು ಕೂಡ ಈ ವೆಬ್ಸೈಟ್ ಮುಖಾಂತರ ಕೊಟ್ಟಿರ್ತಾನೆ. ನಾವಿಲ್ಲಿ ಮ್ಯಾಂಡೇಟರಿಯಾಗಿ ಎಲ್ಲ ಫಿಲ್ಗಳನ್ನು ನಾವು ಮಾಡಿ ಈ ಒಂದು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದು. ಇಲ್ಲಿ ಕೆಳಗಡೆ ನಾವು ಹೋಮ್ ಪೇಜಿಗೆ ಮತ್ತೆ ಹೋಗಿ ನೋಡೋದಾದರೆ ಇಲ್ಲಿ ನಮಗೊಂದು ಪಾಸ್ಪೋರ್ಟ್ಸ್ ಏನೋ ಅಂತ ಒಂದು PDF ಒಂದು ಎಲ್ಲ ಮಾಹಿತಿನ ಕೊಟ್ಟಿರ್ತೇನೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಒಂದು PDF ಅಲ್ಲಿ ಅವರು ಎಲ್ಲ ಡೀಟೇಲ್ಸ್ನ ಕೂಡ ನಾನು ನಿಮಗೆ ಕೆಲವೊಂದು ಮಾಹಿತಿನ ನಾನು ನಿಮಗೆ ಕೊಟ್ಟೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಲ್ಲ ಮಾಹಿತಿನೂ ಕೂಡ ಅವರು ಇಲ್ಲಿ ಎಲ್ಲ ಡೀಟೇಲ್ಸ್ನು ಕೂಡ ಈ ಒಂದು PDF ಅಲ್ಲಿ ಕೊಟ್ಟಿರ್ತಾರೆ. ನೀವು ಅಲ್ಲಿ ಎಲ್ಲ ಮಾಹಿತಿಯನ್ನು ತಿಳಿಬೋದು. ಇಲ್ಲಿ ಲಾಸ್ಟ್ ಡೇಟು ಕೂಡ ಅಪ್ಲೈ ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ದಾನೆ. 29 ಜುಲೈ 2025 ಅಂತಲೂ ಕೊಟ್ಟಿದ್ದಾನೆ. ಕೆಳಗಡೆ ನೀವು ಹೋದರೆ ಫಾರ್ ಅಡ್ಮಿಷನ್ ಫಾರ್ 6th ಇನ್ JNV ಥ್ರೋ ಸೆಲೆಕ್ಷನ್ ಟೆಸ್ಟ್ ಫಾರ್ ಸೆಕ್ಷನ್ 26-27 ಅಂತಲೂ ಕೊಟ್ಟಿದ್ದಾನೆ. ಅಫಿಷಿಯಲ್ ವೆಬ್ಸೈಟ್ ಕೂಡ ಇದು. ನಾನು ನಿಮಗೆ ವೆಬ್ಸೈಟ್ ಓಪನ್ ಮಾಡೇ ತೋರಿಸ್ತಾ ಇದ್ದೀನಿ. ಎಲ್ಲ ಇಂಟ್ರೊಡ್ಯೂಷನ್ ಕೂಡ ಅವನು ಕೊಟ್ಟಿರ್ತಾನೆ. ಪ್ರತಿಯೊಂದನ್ನು ಕೂಡ ನೀವು ನೋಡ್ಬೋದು. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಒಂದು ಇದು ಎಕ್ಸಾಮ್ ಸೆಂಟರ್ಗಳು ಇರ್ತವೆ, ಎಕ್ಸಾಮ್ ಯಾವ ಜಿಲ್ಲೆ, ನಮ್ಮ ಜಿಲ್ಲೆ ಎಷ್ಟು ಅಂತ ಕೊಟ್ಟಿರ್ತಾನೆ ಅವನು. 30+1 31 ಜಿಲ್ಲೆಯಲ್ಲೂ ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಟೋಟಲ್ 654 ಅಂತ ಅವನು ಹೇಳ್ತಾ ಇದ್ದಾನೆ. 654 ಜಿಲ್ಲೆಗಳು ಕೂಡ ಅವರು ಟೋಟಲ್ ಇಂಡಿಯಾದಲ್ಲಿ ಇದು ಎಕ್ಸಾಮನ್ನು ನಡೆಸೋದು. ನಮ್ಮ ಕರ್ನಾಟಕದಲ್ಲೇ ಅಲ್ಲ, ಥ್ರೂಔಟ್ ಇಂಡಿಯಾದಲ್ಲೇ ಈ ಒಂದು ಎಕ್ಸಾಮನ್ನು ನಡೆಸ್ತಾರೆ. ನಾವು ಸೆಲೆಕ್ಷನ್ ಇಲ್ಲೆಲ್ಲ ಡೀಟೇಲ್ಸ್ ಕೂಡ ಅವನು ಕೊಟ್ಟಿದ್ದಾನೆ. ಇಡೀ ಥ್ರೂಔಟ್ ಇಂಡಿಯಾದಲ್ಲಿ ಎರಡು ಡೇಟಲ್ಲಿ ಎಕ್ಸಾಮ್ನ ನಡೆಸ್ತಾರೆ. ಕೆಲವೊಂದು ಸ್ಟೇಟಿಗೆ ಒಂದು ಸತಿ, ಕೆಲವೊಂದು ಸ್ಟೇಟಿಗೆ ಒಂದು ಸತಿ. ಇಲ್ಲಿ ಕೊಟ್ಟಿರುವಂಥ ಸ್ಟೇಟ್ಗಳಿಗೆ ಡಿಸೆಂಬರ್ 13, 2025 11:30ಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕೊಟ್ಟಿರುವಂಥ ಸ್ಟೇಟ್, ಅದರಲ್ಲಿ ನಮ್ಮ ಕರ್ನಾಟಕನೂ ಕೂಡ ಡಿಸೆಂಬರ್ 13ಕ್ಕೆ ಇಲ್ಲಿದೆ. ಇಲ್ಲಿ ನೋಡ್ಬೋದು ನೀವು, ಡಿಸೆಂಬರ್ 13ಕ್ಕೆ ಕೂಡ ಕರ್ನಾಟಕನೂ ಇದೆ. ಡಿಸೆಂಬರ್ 13ಕ್ಕೆ ಈ ಎಕ್ಸಾಮ್ ನಡೆಯುತ್ತೆ. ಮತ್ತು ಏಪ್ರಿಲ್ 11ಕ್ಕೆ ಉಳಿದಂಥ ರಾಜ್ಯಗಳಿಗೆ ಕೂಡ ಕೊಟ್ಟಿದ್ದಾನೆ. ಜಮ್ಮು ಕಾಶ್ಮೀರ, ಜಮ್ಮು ಆ ರೀತಿಯಾಗಿ ಬೇರೆ ಬೇರೆ ಸ್ಟೇಟ್ಗಳಿಗೆ ಕೂಡ ಅದು ಏಪ್ರಿಲ್ 11ಕ್ಕೆ ನಡೆಯುತ್ತೆ. ಹಾಗಾಗಿ ಲಾಸ್ಟ್ ಡೇಟು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತಲೂ ಕೊಟ್ಟಿದ್ದಾನೆ. 29 ಜುಲೈ 2025. ಅಧಿಕೃತ ವೆಬ್ಸೈಟ್ ಲಿಂಕನ್ನು ಕೂಡ ಅರ್ಜಿ ಸಲ್ಲಿಸಲಿಕ್ಕೆ ಯಾವ ವೆಬ್ಸೈಟ್ ಲಿಂಕ್ ಅಂತಲೂ ಕೊಟ್ಟಿದ್ದಾನೆ. ನೀವು ಈ ಒಂದು ಎಲ್ಲ PDF ಅಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಕೂಡ ನಿಮಗೆ ಸಿಗುತ್ತೆ. ನಾನು ಅದಕ್ಕೆ ನಿಮಗೆ ವೆಬ್ಸೈಟ್ ಮುಖಾಂತರನೇ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಲ್ಲಿ ಹೇಳಿರೋಂಥ ಡಾಕ್ಯುಮೆಂಟ್ಸು ಫೋಟೋಗ್ರಾಫ್ ಅಂತೇಳಿ ಒಂದು ಮಗುವಿನ ಫೋಟೋ ಬೇಕು, ಪೇರೆಂಟ್ಸ್ ಸಿಗ್ನೇಚರ್ ಬೇಕು, ಮತ್ತು ಕ್ಯಾಂಡಿಡೇಟ್ ಸಿಗ್ನೇಚರ್ ಬೇಕು, ಆಧಾರ್ ಡೀಟೇಲ್ಸ್, ರೆಸಿಡೆನ್ಸ್ ಸರ್ಟಿಫಿಕೇಟ್ ಇಶ್ಯೂಡ್ ಗೌರ್ಮೆಂಟ್ ಆಫ್ ಅಥಾರಿಟಿ ಅಂತ ಹೇಳ್ತಾ ಇದ್ದೀನಿ ನಾನು. ಗೌರ್ಮೆಂಟಲ್ಲಿ ಕೊಟ್ಟಿರುವಂಥ ಸರ್ಟಿಫಿಕೇಟ್, ರೆಸಿಡೆನ್ಸ್ ಸರ್ಟಿಫಿಕೇಟ್ ಅದು ಪೇರೆಂಟ್ಸ್ದಾಗಿರಬೇಕಾಗುತ್ತೆ. ಅದಾದಮೇಲೆ ಕೆಳಗಡೆ ಬಂದಿರುವಂಥ ಒಂದು ಡೀಟೇಲ್ಸ್ ಆಫ್ ಕ್ಯಾಂಡಿಡೇಟ್ಸ್ ಲೈಕ್ ಸ್ಟೇಟ್, ಡಿಸ್ಟಿಕ್, ಬ್ಲಾಕ್, ಆಧಾರ್ ನಂಬರ್, ಆಫರ್ ID, ಪೆನ್ ನಂಬರ್ ಎಕ್ಸ್ಟ್ರಾ ಆರ್ ಫಿಲ್ಡ್ ವಿತ್ ದ ಅಪ್ಲಿಕೇಶನ್ ಪೋರ್ಟಲ್ ಅಂತ ಹೇಳ್ತಾ ಇದ್ದಾನೆ. ನಾವು ಕೊಟ್ಟಿರುವಂಥ ಸ್ಟೇಟು, ಡಿಸ್ಟಿಕ್ಕು ಮತ್ತು ತಾಲೂಕನ್ನ ಫಿಲ್ ಮಾಡಿ ಆಧಾರ್ ನಂಬರ್ನ ಫಿಲ್ ಮಾಡಬೇಕಾಗುತ್ತೆ. ಆಫರ್ IDನೂ ಕೂಡ. ಆಫರ್ ID ಅಂದರೆ ಇತ್ತೀಚೆಗೆ ಶಾಲೆಯಲ್ಲೇ ಮಗುವಿನ ಆಫರ್ IDನ ಕ್ರಿಯೇಟ್ ಮಾಡಿರ್ತಾರೆ. ಅಲ್ಲಿ ಅವರ ಹತ್ರ ಆಫರ್ ID ಮತ್ತು ಪೆನ್ ನಂಬರ್ ಕೂಡ ಇರುತ್ತೆ. ಅವರೇ ಆ ಒಂದು ಅಪ್ಲಿಕೇಶನ್ ಫಾರಮ್ಗೆ ಫಿಲ್ ಮಾಡಿಕೊಡ್ತಾರೆ. ನೀವು ಫಿಲ್ ಮಾಡಿಸ್ಕೊಂಬರ್ಬೇಕಾಗುತ್ತೆ. ಆ ಎಲ್ಲ ಒಂದು ಡೀಟೇಲ್ಸ್ನ ಈ ಒಂದು ಅಪ್ಲಿಕೇಶನ್ ಪೋರ್ಟಲಲ್ಲಿ ನಾವು ಫಿಲ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಾವು ಕೆಳಗಡೆ ಬಂದರೆ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪಲ್ಲಿ ನೀವು ಈ ಒಂದು ಇದನ್ನು ಹಾಕಬೇಕಾಗುತ್ತೆ. ಹಾಗೆ ನೀವೇನಾದರೂ ಪೇರೆಂಟ್ಸ್ ಮೊಬೈಲ್ ನಂಬರು
ಈ ಒಂದು ಮಗುವಿನ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಮತ್ತು ಆ ನಂಬರ್ ವರ್ಕಲ್ಲಿ ಇರಬೇಕು. ಯಾಕೆಂದರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ OTP ಆಗುತ್ತೆ. ಹಾಗಾಗಿ ನೀವು ಆ ಒಂದು ಲಿಂಕ್ ಇದೆಯೋ ಇಲ್ವೋ, ಆ ಮೊಬೈಲ್ ಇದೆಯೋ ಕರೆಕ್ಟ್ ಇದೆಯೋ ಅನ್ನೋದನ್ನ ನೀವು ಮುಂಚೆನೇ ಚೆಕ್ ಮಾಡಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗೆ ನಾವು ಕೆಳಗಡೆ ನೋಡ್ತಾ ಹೋದರೆ ಡಿಸೆಬಿಲಿಟಿ ಏನಾದರೂ ಇದ್ದರೆ ಆ ಒಂದು ಮಗು ಬರೀಬೇಕಾದ್ರೆ ಆ ಮಗು ಹೆಚ್ಚು ಡಿಸೆಬಿಲಿಟಿ ಇದ್ದರೆ ಮಗುಗೆ ಎಕ್ಸ್ಟ್ರಾ 40 ಮಿನಿಟ್ಸನ್ನು ಕೊಡ್ತಾರೆ. ಎಲ್ಲ ಡೀಟೇಲ್ಸು ಕೂಡ ಅವರು ಈ ಒಂದು PDF ಅಲ್ಲಿ ಅವರು ನಿಮಗೆ ಎಲ್ಲ ಡೀಟೇಲ್ಸ್ನ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಇದನ್ನೆಲ್ಲ ಓದ್ಕೋಬೇಕಾಗುತ್ತೆ. ನೀವು ಇಲ್ಲಿ ಕೆಳಗಡೆ ನಾವು ಬಂದರೆ ಇನ್ನು ಫುಲ್ ನಾವು ಕೆಳಗಡೆ ಬಂದರೆ ಕೆಲವೊಂದು ಸರ್ಟಿಫಿಕೇಟ್ನು ಕೂಡ ಇಲ್ಲಿ ಕೊಟ್ಟಿರ್ತಾನೆ. ಈ ಒಂದು ಕೆಳಗಡೆ ಕೊಟ್ಟಿರುವಂಥ ಸರ್ಟಿಫಿಕೇಟ್ಗಳು ಸೆಲೆಕ್ಟ್ ಆದಮೇಲೆ ಈ ಒಂದು ಸರ್ಟಿಫಿಕೇಟ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಇದನ್ನು ಫಿಲ್ ಮಾಡ್ಕೊಂಡು ಹೋಗಿ ನಾವು ಒಂದು ಸೆಲೆಕ್ಟ್ ಆದಂಥ ಸ್ಕೂಲ್ಗೆ ನಾವು ಸಬ್ಮಿಟ್ನ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಇವು ಅವಶ್ಯಕತೆ ಇರಲ್ಲ. ಇದು ಬೇರೆ ಒಂದು ಫಾರಮ್ ಸ್ಕೂಲಲ್ಲಿ ಫಿಲ್ ಮಾಡಿಸ್ಕೊಂಬರೋಂಥ ಫಾರಮ್ ಇನ್ನೂ ಅವರು ಈ ಒಂದು ವೆಬ್ಸೈಟಲ್ಲಿ ಇನ್ನೂ ಬಿಟ್ಟಿಲ್ಲ. ಬಿಟ್ಟ ಮೇಲೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡೋಗಿ ನೀವು ಫಿಲ್ನ ಮಾಡಿಸ್ಕೊಂಬರ್ಬೇಕಾಗುತ್ತೆ. ಅದಾದಮೇಲೆ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಯಾವ ರೀತಿ ಕ್ವಶನ್ ಇರುತ್ತೆ ಎಲ್ಲ ಡೀಟೇಲ್ಸ್ನು ಕೂಡ ಈ ವೆಬ್ಸೈಟ್ ಮುಖಾಂತರ ಅವರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.